ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 12 ವೆಯ್ಟ್ ಲಾಸ್ ಚಾಲೆಂಜ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬನ್ನಿ, ಈಗ ವಿಡಿಯೋ ಹೇಗೆ ಹೋಯಿತು ಇವತ್ತಿನ ದಿನ ಅಂಥೇಳಿ ನೋಡ್ಕೊಂಬನ್ನಿ. ಬೆಳಗ್ಗೆ ಎದ್ದು ಎಕ್ಸಸೈಸ್ ಆ್ಯಸ್ ಯೂಶುವಲ್ ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಲೋಟ ವಾಟ್ರ್ ಕುಡಿದೆ. ಅದಾದ ನಂತರ ಒಂದು 10-15 ನಿಮಿಷ ಬಿಟ್ಟಾದಮೇಲೆ ಸಿಂಪಲ್, ನಿಮಗೇನು ಡೈಲಿ ಹೇಳಬೇಕಾಗಿಲ್ಲ, ಅದೇ ಎಕ್ಸಸೈಸ್ಗಳನ್ನೇ ಮಾಡ್ಕೊತೀನಿ ಡೈಲಿ ಒಂದೇ ಥರ. ಫಸ್ಟಿಗೆ ಮಿಕ್ಸ್ ಫ್ರೂಟ್ ಸಲಾಡ್, ಅಂದರೆ ನನ್ನ ಡಿಟಾಕ್ಸ್ ವಾಟರ್ ಇವತ್ತು ಜಸ್ಟ್ ವಾಮ್ ವಾಟರ್ ಕುಡಿದಿದ್ದೆ. ಅದಾದ ನಂತರ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಚಿತ್ರಾನ್ನ ಮತ್ತು ಜೊತೆಗೆ ಮಿಕ್ಸ್ ಫ್ರೂಟ್ ಸಲಾಡ್ನ ಮಾಡಿದ್ದೆ. ಆದಷ್ಟು ಬೇಗ ಸಲಾಡ್ ರೆಸಿಪಿನ ಶೇರ್ ಮಾಡ್ತೀನಿ. 7 ದಿನಕ್ಕಾಗೋಷ್ಟು 7 ಸಲಾಡ್ ರೆಸಿಪಿನ ಶೂಟ್ ಮಾಡಿಟ್ಕೊಳ್ತಾ ಇದ್ದೀನಿ. ಸೊ ಫ್ರೂಟ್ ವೆಜಿಟೇಬಲ್ 2 ಸಲಾಡ್ಗಳನ್ನು ತೋರಿಸ್ತೀನಿ, ವಿಡಿಯೋ ಬರುತ್ತೆ ಶೀಘ್ರದಲ್ಲೇ. ಇದು ನನ್ನ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಚಿತ್ರಾನ್ನ ಆ್ಯಂಡ್ ಫ್ರೂಟ್ಸ್ನ ತೊಗೊಂಡಿದ್ದೆ. ಮಾಮೂಲಿ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡ್ರೆ ಅದೇ ಟೈಮ್ಗೆ ನಾವು ಫಾಲೋ ಮಾಡಬೇಕು. ನಮ್ಮ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಡಿಟಾಕ್ಸ್ ವಾಟರು, ಎಕ್ಸಸೈಸು, ಒಂದು ಟೈಮಿಂಗ್ನ ಇಟ್ಕೊಂಡು ಆ ಟೈಮಿಂಗಿಗೆ ನಾವು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗಬೇಕು. ಬ್ರೇಕ್ಫಾಸ್ಟ್ ಟೈಮ್ ನಾನು 8 o'clock ಇಟ್ಕೊಂಡಿದ್ದೀನಿ. ಸೊ 8 o'clockಗೆ ಎನಿಹೌ ನಮ್ಮ ಬ್ರೇಕ್ಫಾಸ್ಟ್ ಕೆಲಸ ಮುಗ್ದಿರುತ್ತೆ. ಬ್ರೇಕ್ಫಾಸ್ಟನ್ನು ಬೇಗ ಬೇಗ ಮುಗಿಸ್ಕೊಳ್ತೀನಿ. ನಾವು ಎಷ್ಟು ಬೇಗ ತಿಂತೀವೋ ಅಷ್ಟು ಬೇಗ ಡೈಜೆಸ್ಟ್ ಆಗುತ್ತೆ. ಎಲ್ಲ ಲೇಟ್ ಮಾಡಿದಷ್ಟು ಫುಡ್ ಡೈಜೆಷನ್ ಆಗೋದು ಕಷ್ಟ ಆಗುತ್ತೆ. ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಸಲಾಡ್ ಅಂತೂ ಸೂಪರ್ ಆಗಿತ್ತು. ಶೀಘ್ರದಲ್ಲೇ ಸಲಾಡ್ ರೆಸಿಪಿಗಳು 7 ದಿನಕ್ಕಾಗೋಷ್ಟು ಸಲಾಡ್ನ ತೋರಿಸ್ತೀನಿ, ಆ ವಿಡಿಯೋ ಹಾಕ್ತೀನಿ. ಮಧ್ಯಾಹ್ನದ ಊಟಕ್ಕೆ ರೈಸು, ಹಾಗಲಕಾಯಿ ಪಲ್ಯ, ಮೂಲಂಗಿ ಸಾಂಬಾರು, 1 ಲೋಟ ಮಜ್ಜಿಗೆ, ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ ಕಮ್ಮಿ ಕ್ವಾಂಟಿಟಿಯಲ್ಲಿ. ಸೊ ಇದು ನನ್ನ ಮಧ್ಯಾಹ್ನದ ಊಟ ಆಗಿತ್ತು. ಅದಾದ ನಂತರ ಸಂಜೆ ಸ್ನ್ಯಾಕ್ಸ್ಗೆ ಬೇಲ್ಪುರಿ ತರಿಸ್ಕೊಂಡಿದ್ವಿ. ಸೊ ಸ್ವಲ್ಪ ಬೇಲ್ಪುರಿನ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ತಗೊಂಡೆ. ಅದಾದ ನಂತರ ಮಧ್ಯಾಹ್ನನೂ ರೈಸು ಆ್ಯಂಡ್ ಸ್ನ್ಯಾಕ್ಸ್ಗೂ ಕೂಡ ಬೇಲ್ಪುರಿ ತಿಂದಿರೋದ್ರಿಂದ ರಾತ್ರಿ ಊಟ ಸ್ಕಿಪ್ ಮಾಡಲೇಬೇಕಾಗತ್ತೆ, ಇಲ್ಲಾಂದರೆ ನಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಹಾಗೆ ಮಲಗಿದ್ರೆ ನಿದ್ದೆ ಬರಲ್ಲ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಮಾಡಿಟ್ಟಿರುವಂಥ ಫ್ರೂಟ್ ಸಲಾಡ್ ಕೂಡ ಉಳಿದಿತ್ತು. ಅದೇ ಫ್ರೂಟ್ ಸಲಾಡ್ನ ರಾತ್ರಿಗೆ ನಾನು ಊಟಕ್ಕೆ ಬಳಸ್ಕೊತಾ ಇದ್ದೀನಿ. ಬೇರೆ ಯಾವುದೇ ರೀತಿ ಫುಡ್ನ ತಗೊಳ್ತಾ ಇಲ್ಲ. 1 ಕಪ್ಪಷ್ಟು, 1 ಬೌಲಷ್ಟು ಫ್ರೂಟ್ ಸಲಾಡ್ನ ತಗೊಳ್ತಾ ಇದ್ದೀನಿ. ಸೊ ಈ ಫ್ರೂಟ್ ಸಲಾಡು ನನ್ನ ರಾತ್ರಿ ಊಟ ಆಗಿತ್ತು. ರೈಸ್ ಐಟಮ್ ತಿಂದಾಗ ಸ್ವಲ್ಪ ರಾತ್ರಿ ಫುಡ್ನ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಫ್ರೂಟ್ ಎಲ್ಲಾದರೆ ಬೇಗ ಡೈಜೆಸ್ಟ್ ಆಗುತ್ತೆ. ಸೊ ಚೆನ್ನಾಗಿ ಫ್ರೂಟ್ಸ್ ಎಲ್ಲ ತಿಂದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಬೇಕು, ಇಲ್ಲಾಂದರೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗಲ್ಲ. ಇದು ಫ್ರೂಟ್ ಸಲಾಡ್ ನನ್ನ ಒಂದು ರಾತ್ರಿಯ ಊಟ ಆಗಿತ್ತು. ಪ್ರತಿನಿತ್ಯದ ಹಾಗೆ ನನ್ನ ವೆಯ್ಟ್ ಲಾಸ್ ಡ್ರಿಂಕ್ ಕೂಡ ತೊಗೊಳ್ತಾ ಇದ್ದೀನಿ. ಸೊ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡು ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಆ್ಯಂಡ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಆಗುತ್ತೆ. ಸೊ ತುಂಬಾ ಬೆನಿಫಿಟ್ಸ್ ಇದೆ ಇದನ್ನು ಒಂಥರ ಅಭ್ಯಾಸ ಆಗೋಗಿದೆ. ಇದನ್ನು ಕುಡ್ದಿಲ್ಲ ಅಂದರೆ ಅವತ್ತಿನ ದಿನ ಪೂರ್ತಿ ಅಂತ ಅನಿಸೋದೇ ಇಲ್ಲ, ಆ ಥರ ಒಂದು ಅಭ್ಯಾಸ ಆಗೋಗಿದೆ. ತುಂಬಾ ಹೆಲ್ತಿಗೆ, ನನಗಂತೂ ತುಂಬ ಪರ್ಸ್ನಲಿ ತುಂಬ ಬೆನಿಫಿಟ್ ಸಿಗ್ತಾಯಿದೆ ಇದರಿಂದ. ತುಂಬ ಆರಾಮಾಗಿ ಅನ್ನಿಸ್ತಾ ಇದೆ. ಸೊ ಒಳ್ಳೆ ನಿದ್ದೆ ಕೂಡ ಬರುತ್ತೆ ಇದು ಕುಡಿದು ಮಲಗಿದ ಮೇಲೆ. ಸೊ ಹೀಗಿತ್ತು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಇವತ್ತಿನ ದಿನ. ಮತ್ತೆ ಸಿಗ್ತೀನಿ ನಾಳೆ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋ ನೋಡಿದ್ರಲ್ವಾ, ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಸಿಗ್ತೀನಿ ಡೇ 13 ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.